ಇವತ್ತಿನ ದಿನಕ್ಕೆ ಗಾಂಜಾ ಡ್ರಗ್ಸ್ ತುಂಬಾ ಫೇಮಸ್ ಅಂತ ನಾವು ಅನ್ಕೊಂಡಿದೀವಿ. ಆದ್ರೆ 2003 ಅಲ್ಲಿ ಇದಕ್ಕಿಂತ ದೊಡ್ಡದಾಗಿತ್ತು ಅಂದ್ರೆ ನಂಬಕ್ಕಾಗತ್ತಾ? ಈಗ ತಾನೇ ಒಂದು ಒಳ್ಳೆ ಕನ್ನಡ ಸಿನಿಮಾ ನೋಡ್ಕೊಂಡ್ ಬಂದೆ. ಈ ಸಿನಿಮಾದ ಹೀರೋ ನೋಡಿದ್ಮೇಲೆ ನನಗೆ ಅನ್ಸಿದ್ ಏನಂದ್ರೆ, ಕನ್ನಡಕ್ಕೆ ಮತ್ತೊಬ್ಬ ಭರವಸೆ ನಟ ಬಂದ್ರು ಅಂದ್ರೂ ತಪ್ಪಾಗಲ್ಲ ಅಂತಾನೆ ಹೇಳ್ತೀನಿ. ಇನ್ನ ಈ ಸಿನಿಮಾದ ಹೆಸರು ಬಂದು ಮ್ಯಾಂಗೋ ಪಚ ಅಂತ. ಇನ್ನು ಈ ಸಿನಿಮಾದ ಪ್ಲಾಟ್ ಏನಾಗಿರುತ್ತೆ ಅಂದ್ರೆ, ಇದೊಂದು ಮೈಸೂರು 2003ನೇ ಇಸ್ವಿಲಿ ನಡೆಯುವಂತ ಕತೆ ಆಗಿರುತ್ತೆ. ನಮ್ಮ ಹೀರೋ ಹೆಸರು ಬಂದು ಪ್ರಶಾಂತ ಅಂತ. ಇದರಲ್ಲಿ ಅವನೊಂದು ಸಿಡಿ ಶಾಪ್ ಇಟ್ಕೊಂಡು ಜೀವನನ ನಡೆಸ್ಕೊಂಡು ಹೋಗ್ತಾ ಇರ್ತಾನೆ, ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ಕೊಂಡು. ಇದ್ರ ಜೊತೆ ಅವನಿಗೆ ಮುದ್ದಾದ ಕುಟುಂಬ ಕೂಡ ಇರುತ್ತೆ. ತಮ್ಮ, ಅಮ್ಮ ಮತ್ತೆ ಒಂದು ಹುಡುಗಿನ ಕೂಡ ಪ್ರೀತಿ ಮಾಡ್ಕೊಂಡು ಜೀವನ ಚೆನ್ನಾಗೇ ಹೋಗ್ತಾ ಇರುತ್ತೆ. ಇದ್ರ ಜೊತೆ ಮೇನ್ ಅವನಿಗೆ ಒಂದು ಒಳ್ಳೆ ಫ್ರೆಂಡ್ಶಿಪ್ ಸರ್ಕಲ್ ಕೂಡ ಇರುತ್ತೆ. ಎಲ್ಲ ಚೆನ್ನಾಗಿ ಹೋಗೋ ಟೈಮಲ್ಲಿ ಒಬ್ಬ ಪೊಲಿಟಿಷಿಯನ್ ಎಂಟ್ರಿ ಆಗುತ್ತೆ ನಮ್ಮ ಹೀರೋ ಲೈಫಲ್ಲಿ. ಆ ಪೊಲಿಟಿಷಿಯನ್ ಎಂಟ್ರಿ ಆದ್ಮೇಲೆ ನಮ್ಮ ಹೀರೋ ಲೈಫಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ, ಅವ್ನು ಬೆಳಿತಾನ ಇಲ್ಲಾಂದ್ರೆ ಏನೆಲ್ಲ ಕಳ್ಕೊಂತಾನೆ ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು ಅಂತ ಹೇಳ್ತೀನಿ. ಇನ್ನು ಈ ಸಿನಿಮಾದ ಪಾಸಿಟಿವ್ ಪಾಯಿಂಟ್ಸ್ ಅಂತ ಬಂತು ಅಂದ್ರೆ, ನಾನು ಮೇನ್ ಮಯೂರ್ ಪಟೇಲ್ ಅವರು ಮತ್ತೆ ಸಂಚಿತ್ ಅವ್ರ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ತೀನಿ. ಫಸ್ಟ್ ಇಂದ ಕ್ಲೈಮ್ಯಾಕ್ಸ್ ವರೆಗೂ ಒಂದು ಸಖತ್ತಾಗಿರೋ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಇನ್ನು ಸಂಚಿತ್ ಅವ್ರಂತೂ ಫಸ್ಟ್ ಸಿನಿಮಾ ಅನ್ಸೋದೇ ಇಲ್ಲ. ಅವ್ರ ಸ್ಕ್ರೀನ್ ಪ್ರೆಸೆನ್ಸ್ ಆಗಲಿ, ಸ್ವ್ಯಾಗ್ ಆಗಲಿ ನೆಕ್ಸ್ಟ್ ಲೆವೆಲ್ ಆಗಿದೆ. ಕೆಲವು ಸೀನ್ಸ್ ಅಲ್ಲಂತೂ ನನಗೆ ರೆಪ್ಲಿಕಾ ಆಫ್ ಸುದೀಪ್ ಸರ್ ಅಂದ್ರೂ ತಪ್ಪಾಗಲ್ಲ ಅಂತಾನೆ ಹೇಳ್ತೀನಿ. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ದೊಡ್ಡ ಸ್ಕ್ರೀನ್ ಅಲ್ಲಿ ಅಂತಾನೆ ಹೇಳ್ತೀನಿ. ಇದ್ರ ಜೊತೆ ಮೇಕಿಂಗ್, ಮ್ಯೂಸಿಕ್ ಮಾತ್ರ ಟಾಪ್ ನಾಚ್ ಅಂತಾನೆ ಹೇಳ್ತೀನಿ. ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಒಳ್ಳೆ ಟ್ವಿಸ್ಟ್ ಇದೆ, ಅದನ್ನಂತೂ ಮಿಸ್ ಮಾಡಲೇಬೇಡಿ ಅಂತಾನೆ ಹೇಳ್ತೀನಿ. ನೋಡ್ಕೊಂಬಂದ್ಮೇಲೆ ಯಾರಿಗೂ ಹೇಳಕ್ ಹೋಗ್ಬೇಡಿ ಕ್ಲೈಮ್ಯಾಕ್ಸ್ ಅಲ್ಲಿ ಏನಾಗುತ್ತೆ ಅಂತಾನು ಕೂಡ ಹೇಳ್ತೀನಿ. ಇನ್ನು ನೆಗೆಟಿವ್ ಅಂತ ಬಂತು ಅಂದ್ರೆ, ಸ್ಕ್ರೀನ್ ಪ್ಲೇ ಇನ್ನೂ ಚೆನ್ನಾಗಿ ಮಾಡ್ಕೋಬಹುದಾಯ್ತು ಅಂತ ನನಗನ್ನಿಸ್ತು. ಅದ್ ಬಿಟ್ರೆ ಓವರ್ ಆಲ್ ಒಂದು ಒಳ್ಳೆ ಕನ್ನಡ ಸಿನಿಮಾ. ಯಾರೆಲ್ಲ ಈ ವೀಕೆಂಡ್ ಒಂದು ಒಳ್ಳೆ ಕನ್ನಡ ಸಿನಿಮಾ ನೋಡಬೇಕು ಅಂತ ಆಸೆ ಪಡ್ತೀರಾ, ಆರಾಮಾಗಿ ಕಣ್ಮುಚ್ಕೊಂಡು ಈ ವೀಕೆಂಡ್ ಈ ಸಿನಿಮಾನ ಹೋಗಿ ನೋಡಿ ಎಂಜಾಯ್ ಮಾಡಿ ಅಂತಾನೆ ಹೇಳ್ತೀನಿ. ಇದೇ ತರ ಮೋರ್ ಇಂಟ್ರೆಸ್ಟಿಂಗ್ ಮೂವೀಸ್ ಮತ್ತೆ ವೆಬ್ ಸೀರೀಸ್ ತರ್ತಾ ಇರ್ತೀನಿ. ಮರಿದ ನನ್ನ ಪೇಜ್ನ ಫಾಲೋ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಗೈಸ್. ಥ್ಯಾಂಕ್ ಯು.